ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಲಾರ್ ಪಾಟೀಲ್. ಇವತ್ತು ನಮ್ಮ ಡೇ 3 ಸ್ಟಾರ್ಟ್ ಆಗಿದೆ ಫ್ರಮ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಸೊ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಈ ಸೀರೀಸಲ್ಲಿ ಸೆಕೆಂಡ್ ಡೇ ಇದು. ನೀವು ನೋಡಿಲ್ಲ ಅಂತಂದರೆ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ ಕಮೆಂಟಲ್ಲಿ. ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫಾಲೋ ಆಲ್ ಅದರ್ ವೀಡಿಯೋಸ್ ಆಸ್ ವೆಲ್. ಸೊ ಈಗ ಡೇ 3 ಕಂಟಿನ್ಯೂ ಮಾಡ್ತಾ ಇದ್ದೀವಿ. ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಸೋಮನಾಥ್ ಜ್ಯೋತಿರ್ಲಿಂಗ. ಏನಂದರೆ ನಾವು ಬೆಳಗ್ಗೆ 8 o'clockಗೆ ನಾವು ರೂಮ್ನ ಚೆಕ್ಔಟ್ ಮಾಡಿ ಹೊರಟಿದ್ದು ಆ್ಯಂಡ್ 9 hours ಜರ್ನಿ ಇದೆ. ಇವಾಗ ವಿ ಹ್ಯಾವ್ ಹೆಡೆಡ್ ಟುವರ್ಡ್ಸ್ ಸೋಮನಾಥ್ ಜ್ಯೋತಿರ್ಲಿಂಗ. ಇದು ನನ್ನ ಜ್ಯೋತಿರ್ಲಿಂಗದ ಜರ್ನಿನಲ್ಲಿ 8ನೇ ಜ್ಯೋತಿರ್ಲಿಂಗ ಆಗಿದೆ. ಆ್ಯಂಡ್ ಇದ್ರ ಮುಂಚೆ ಆಲ್ರೆಡಿ ನಾನು ಅದರ್ 7 ವಿಸಿಟ್ ಮಾಡಿದ್ದೀನಿ. ಭೀಮಶಂಕರ ಈ ಸೀರೀಸ್ನಲ್ಲಿ ಮೊದಲನೇ ವಿಡಿಯೋ ಆಗಿತ್ತು. ಸೊ ಅದು ಬಿಟ್ಟು ಅದ್ರ ಮುಂಚೆ 6 ಜ್ಯೋತಿರ್ಲಿಂಗನ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಅದ್ರ ಬಗ್ಗೆ ರಿಲೇಟೆಡ್ ವಿಡಿಯೋಸ್ ಕೂಡ ಅಪ್ಕಮಿಂಗ್ ಡೇಸಲ್ಲಿ ಹಾಕ್ತೀನಿ. ನಾನು ಪ್ಲಸ್ ಮಲ್ಲಿಕಾರ್ಜುನ ಹೋಗಿದ್ದಾಗ ಅದ್ರ ವಿಡಿಯೋ ಕೂಡ ಆಲ್ರೆಡಿ ಚಾನಲಲ್ಲಿದೆ, ಹೋಗಿ ಯು ಕ್ಯಾನ್ ಆಲ್ವೇಸ್ ಚೆಕ್ಔಟ್. ಈಗ ಇವತ್ತು ಡೇ 3 ನಾವು ಸೋಮನಾಥಗೆ ರೀಚ್ ಆಗ್ತಿದ್ದೀವಿ. ಪ್ಲ್ಯಾನ್ ಏನಿದೆ ಅಂದರೆ ಈವ್ನಿಂಗ್ ಹೋಗಿ ದರ್ಶನ ಮಾಡಿ ಅಕಾಮಡೇಷನ್ಸ್ ಫೈಂಡ್ ಮಾಡಿ ಸ್ಟೇ ಬ್ಯಾಕ್ ಮಾಡೋದು ಪ್ಲ್ಯಾನ್ ಇದೆ. ನೋಡೋಣ ಏನಾಗುತ್ತೆ. ಕೀಪ್ ವಾಚಿಂಗ್ ದ ವಿಡಿಯೋ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಟು ಸೋಮನಾಥ್, ಇದು ಡಿಸ್ಟೆನ್ಸ್ ಅಪ್ರಾಕ್ಸಿಮೇಟ್ಲಿ 525 ಕಿಲೋಮೀಟರ್ ಇದೆ. ಆ 525 ಕಿಲೋಮೀಟರ್ ಕವರ್ ಮಾಡೋದಕ್ಕೆ ನಾವು ಅಂದ್ಕೊಂಡಿದ್ದು ಬೆಳಗ್ಗೆ ಒಂದು 8:30 ಹೊರಟ್ವಿ ನಾವು ಬ್ರೇಕ್ಫಾಸ್ಟ್ ಆಫ್ಟರ್ ಬ್ರೇಕ್ಫಾಸ್ಟ್. ಸೊ ಈವ್ನಿಂಗ್ 6 o'clock ಅಷ್ಟೊತ್ತಿಗೆ ರೀಚ್ ಆಗಿ ನಾವು ಅಲ್ಲಿ ಸೋಮನಾಥ್ ಮಂದಿರ ಹತ್ರ ಹೋಗಿ ಅದು ಅಕಾಮಡೇಷನ್ಸ್ ಸೆಟ್ ಮಾಡಿಕೊಂಡು ದೇವ್ರ ದರ್ಶನ ಮಾಡಬೇಕು ಅನ್ನೋದು ಪ್ಲ್ಯಾನ್ ಇದ್ದಿದ್ದು. ಸೊ ನಾವು ಹಾಗೆ ಹೊರಟ್ವಿ. ಬಟ್ ಆನ್ ದ ಗೋ ವಿ ಡಿಸೈಡೆಡ್ ಟು ವಿಸಿಟ್ ಅದರ್ ಟೆಂಪಲ್ಸ್ ನಿಯರ್ ಬೈ ಸೋಮನಾಥ್ ಮಂದಿರ್. ಸೊ ವೆರಿ ಫಸ್ಟ್ ಮಂದಿರ್ ನಮಗೆ ಸಿಕ್ಕಿದ್ದು ಆಫ್ಟರ್ ರಿಸರ್ಚ್ ಇಟ್ ಈಸ್ ಭಾಲ್ಕಾ ತೀರ್ಥ ಅಂತ. ಸೊ ಈ ಭಾಲ್ಕಾ ತೀರ್ಥ ಅಂತಂದರೆ ಇಲ್ಲಿ ಇದ್ರದ್ದು ಸ್ಥಳ ಪ್ರಸಿದ್ಧಿ ಏನಂತಂದರೆ ಶ್ರೀಕೃಷ್ಣನ ಕೊನೆ ಮೂಮೆಂಟ್ಸು ಈ ಪ್ರದೇಶದಲ್ಲಿ ಕಳೆದರು ಅನ್ನುವಂಥದ್ದು ನಂಬಿಕೆ. ಏನಂದರೆ ಎಲ್ಲ ಯದುವಂಶದವ್ರನ್ನ ನಾಶ ಮಾಡಿದ್ಮೇಲೆ ಕೊನೆಗೆ ಕೃಷ್ಣ ಮಾತ್ರ ಉಳಿದಿದ್ರು, ಶ್ರೀಕೃಷ್ಣ. ಅವರು ಬಂದು ಈ ಪ್ರದೇಶದಲ್ಲಿ ಭಾಲ್ಕಾ ತೀರ್ಥ ಏನಿದೆಯೋ ಈ ಮಂದಿರದ ಹತ್ರ ಇಲ್ಲಿ ಮೊದಲು ಒಂದು ಅರಳಿ ಮರ ಇತ್ತು, ಅಂದರೆ ಪೀಪಲ್ ಟ್ರೀ ಅಂತಾರೆ. ಸೊ ಆ ಅರಳಿ ಮರದ ಕೆಳಗಡೆ ಮಲಗಿದ್ರು, ರೆಸ್ಟ್ ಮಾಡ್ತಾಯಿದ್ರು. ಅವರ ಕಾಲಲ್ಲಿರುವಂತಹ ಡೈಮಂಡ್ ಬಂದು ಒಬ್ಬ ಬೇಟೆಗಾರನಿಗೆ ಕೃಷ್ಣ ಮೃಗದ ಕಣ್ಣು ಥರ ರಿಫ್ಲೆಕ್ಷನ್ ಆಗಿ ಆ ಹಂಟರು ಕನ್ಫ್ಯೂಸ್ ಆಗಿ ಅದು ಕೃಷ್ಣ ಮೃಗ ಅಂತ ಅಪ್ರಾಕ್ಸಿಮೇಟ್ಲಿ 2 ಕಿಲೋಮೀಟರ್ ದೂರದಿಂದ ಆ ಕಣ್ಣಿಗೆ ಶೂಟ್ ಮಾಡ್ತಾನೆ ಆ್ಯರೋನ. ಆ ಶೂಟ್ ಮಾಡಿದಂಥ ಆ್ಯರೋ ಕೃಷ್ಣನ ಕಾಲಿಗೆ ಬಂದು ತಾಗುತ್ತೆ. ಅವರು ಗಾಯಗೊಂಡು ಈ ಪ್ರದೇಶದಿಂದ ತಮ್ಮ ಮಾರ್ಟಲ್ ದೇಹನ ತ್ಯಜಿಸಿ ಕೊನೆ ಹೊಂದಿದ್ರು ಅನ್ನೋದು ಒಂದು ಸ್ಥಳ ಪ್ರಸಿದ್ಧಿ. ಇಲ್ಲಿ ಟೆಂಪಲಲ್ಲಿ ಬೇಸಿಕಲಿ ಒಂದು ಪೀಪಲ್ ಅಂದರೆ ಅರಳಿ ಮರ ಇದೆ, ಮಧ್ಯದ ಗರ್ಭಗುಡಿಯಿಂದ ಹಿಂಗೆ ಬೆಳೆದು ಮೇಲೆ ಹೋಗಿದೆ. ನಾವು ಭಾಲ್ಕಾ ತೀರ್ಥ ನೋಡಿಕೊಂಡು ಅಲ್ಲಿಂದ ಸೋಮನಾಥ್ ಟೆಂಪಲ್ ಕಡೆಗೆ ಹೋದ್ವಿ. ಅಕಾಮಡೇಷನ್ ಸರ್ಚ್ ಮಾಡಿಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ. ಈ 17 ಸರಿ ಅಟ್ಯಾಕ್ ಆಗಿ ಪುರಾತನ ಕಾಲದಿಂದ ಏನು ಶಿವಲಿಂಗು ಇತ್ತು ಅದು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಆಗೋಗಿದೆ. ಎವ್ರಿ ಟೈಮ್ ಇದು ಅಲ್ಲಿ ಅಟ್ಯಾಕ್ ಆದಾಗ್ಲೂ ಅದನ್ನು ಮತ್ತೆ ಪುನರ್ಸ್ಥಾಪನೆ ಮಾಡ್ತಾ ಬಂದಿರುವಂಥದ್ದು ಪ್ರತೀತಿ. ಸೊ ಈಗ 2 ಟೆಂಪಲ್ ಇದೆ, ಒಂದು ಓಲ್ಡ್ ಟೆಂಪಲ್ಲು ಹಾಗೆ ಒಂದು ನ್ಯೂ ಟೆಂಪಲ್ಲು. ಸೊ ನಾವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಫಸ್ಟು ನಾವು ಓಲ್ಡ್ ಟೆಂಪಲ್ ವಿಸಿಟ್ ಮಾಡಿದ್ವಿ. ಈ ಓಲ್ಡ್ ಟೆಂಪಲ್ ಏನಂತಂದರೆ ಅಹಲ್ಯಾಜಿ ಅಂತ ಮಹಾರಾಣಿ ಇದ್ದರು ಒಬ್ಬರು. ಆ ಕಾಲದಲ್ಲಿ 1706ರಲ್ಲಿ ಅವರು ಸ್ಥಾಪನೆ ಮಾಡಿದಂಥ ದೇವಸ್ಥಾನ ಇದು. ಸೊ ಈ ಹೊಸ ಮಂದಿರ ಬಂದು 1951ರಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು
ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಇದನ್ನು ಮತ್ತೆ ಮರುಸ್ಥಾಪನೆ ಮಾಡಿ ಹೊಸ ಟೆಂಪಲ್ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ 2 ಟೆಂಪಲಲ್ಲೂ ಸೋಮನಾಥ ಇದೆ. ಹಳೆ ಟೆಂಪಲ್ ಬಂದು 300 ವರ್ಷ ಹಳೆಯದು, ಆದರೆ ಶಿವಲಿಂಗ ಇರೋದು ಹೊಸದೇನೆ. ಅಲ್ಲೂ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಹಾಗೆ ಹೊಸ ಟೆಂಪಲಲ್ಲಿ ಕೂಡ 1951ರಲ್ಲಿ ಸ್ಥಾಪನೆ ಆಗಿರೋದು, ಅಲ್ಲೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೋಮನಾಥ ಅನ್ನೋದು ಪುರಾತನ ಕಾಲದಿಂದ ಇದ್ದಂಥ ಶಿವಲಿಂಗದ್ದು ಸ್ಟೋರಿ ಇದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಅಗೇನ್. ನಿಮಗೆ ಸೋಮನಾಥ ಆ್ಯಕ್ಚುಯಲ್ ಸ್ಟೋರಿ ಏನಾಗಿತ್ತು, ಈಗ ಆ ಪುರಾತನ ಕಾಲದಿಂದ ಬಂದಂಥ ಸೋಮನಾಥನ ಶಿವಲಿಂಗದ್ದು ಕುರುಹುಗಳಾದರೂ ಇನ್ನೂ ಇದೆಯಾ, ಅದರ ಎಕ್ಸಿಸ್ಟೆನ್ಸ್ ಏನು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಪಾರ್ಟ್ನಲ್ಲಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಗೋ ಬ್ಯಾಕ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ if it already you have subscribed, go back to my channel and look for more videos, similar videos, and also part 2 of this video, Somnath Darshan. So see you all in next video. Thank you so much. Keep supporting. Love you all.